ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್. 3 ಪ್ರಮುಖ ಸುದ್ದಿಗಳನ್ನ ತೆಗೆದುಕೊಂಡು ಹಾಜರಾಗಿದ್ದೀನಿ. ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ, ಸುದ್ದಿ ಮತ್ತು ವಿಶ್ಲೇಷಣೆ. ಪ್ರಾಯಶಃ ಈ ಮಟ್ಟದ ಆಳವಾದ ವಿಶ್ಲೇಷಣೆ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ. ಸೊ ಇವತ್ತಿನ 3 ಸುದ್ದಿಗಳು. ಒಂದು, ಇರಾನ್ ಅಮೆರಿಕ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೆ ಮಾತುಕತೆಗೆ ಸಿದ್ಧ ಅನ್ನೋ ಮಾತನಾಡಿದ್ದಾರೆ. ಅದರಂತೆ ಮಧ್ಯಸ್ಥಿಕೆ ವಹಿಸಿದಂಥ ಪಾಕಿಸ್ತಾನವನ್ನು ಅವರು ಇನ್ನೊಮ್ಮೆ ಶ್ಲಾಘಿಸಿದ್ದಾರೆ. ಏನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿದ್ದಾರೆ, ಅಸೀಮ್ ಮುನೀರ್ ಅವರನ್ನು ಮಹಾನಾಯಕ ಅಂತ ಕರೆದಿದ್ದಾರೆ. ಟ್ರಂಪ್ ಈ ಬಗ್ಗೆ ಮಾತನಾಡ್ತೀನಿ. ಇನ್ನು ಎರಡನೇದು, ಈ ಬೆಳವಣಿಗೆಯ ನಂತರ ಭಾರತ ಏಕಾಂಗಿಯಾಯಿತು. ವಿಶ್ವದ 3 ಪ್ರಮುಖ ಶಕ್ತಿಗಳೇನಿವೆ, ಈ 3 ಕೂಡ ಭಾರತದ ಜೊತೆ ಇಲ್ಲವಲ್ಲ. ಹಾಗಿದ್ದರೆ ನಾವು ಸೋತಿದ್ದೀಯಲ್ಲಿ, ನಾವ್ಯಾಕೆ ಐಸೋಲೇಟ್ ಆಗ್ತಾಯಿದ್ದೀವಿ? ಬೇರೆಯವ್ರನ್ನ ಐಸೋಲೇಟ್ ಮಾಡೋದಕ್ಕೆ ಹೋದವರು ನಾವು ಆಗ್ತಾಯಿದ್ದೀವಿ. ಈ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನು 3ನೇದು, ದೆಹಲಿಯಲ್ಲಿ ಸಿದ್ದರಾಮಯ್ಯ ಬಣ ಅಂತಲೇ ಕರಿತೀನಿ ನಾನು. ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಏನು ಹಿರಿಯ ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಖರ್ಗೆಯವರನ್ನ ಭೇಟಿ ಮಾಡಿದರೂ ಕೂಡ ಅವರಿಗೆ ಯಾವ ರೀತಿಯ ಪ್ರತಿಕ್ರಿಯೆ ದೊರಕಬೇಕಾಗಿತ್ತು, ಆ ಪ್ರತಿಕ್ರಿಯೆ ದೊರಕಿಲ್ಲ ಅಂತ ಹೇಳಲಾಗ್ತಾರೆ. ಈ ಬಗ್ಗೆ ಮಾತಾಡಿ. ಮೊದಲು ಕರ್ನಾಟಕದ್ದೇ ಮಾತನಾಡೋಣ. ಸಿದ್ದರಾಮಯ್ಯ ಬಣ ಅಂತ ಹೇಳಿದೆ ನಾನು. ನಿಜ, ಸಿದ್ದರಾಮಯ್ಯನ ಬಣದಲ್ಲಿರುವವರು ಬಹುತೇಕ ಜನ 2-3 ಟರ್ಮನ್ನು ಮುಗಿಸಿದವರು ಮಂತ್ರಿ ಆಗುವುದಕ್ಕೆ ಸತತ ಯತ್ನ ಮಾಡ್ತಾ ಇರ್ಬೋದು. ಹಾಗಿದ್ದರೆ ಈ ಬಣ ಏನು ಮಾಡ್ತಿದ್ದೆ? ದೆಹಲಿಯಲ್ಲಿ ಹೋದ ಈ ಒಂದು 22-23 ಜನರಲ್ಲಿ 3 ವಾಪಸ್ ಬಂದಿದ್ದಾರೆ. ಇವತ್ತು ಅವರು ಬೆಂಗಳೂರಿಗೆ ವಾಪಸ್ ಬಂದರು. ಸೊ ಉಳಿದವರು ಅಲ್ಲೇ ಇದ್ದಾರೆ. ಅವರು KC ವೇಣುಗೋಪಾಲ್ ಅವರನ್ನು ಭೇಟಿ ಮಾಡುವ ಯತ್ನದಲ್ಲಿದ್ದಾರೆ. ಆದರೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಇನ್ನೂ ಒಂದು ದಿನ ಅವರು ದೆಹಲಿಯಲ್ಲಿ ಇರ್ತಾರೆ. ಈಗಾಗಲೇ ವರದಿ ಇರುವಂತೆ ಅವರು ಗಡುವು ಕೊಟ್ಟಿದ್ದಾರೆ. ಮೇ 15ರ ಒಳಗಡೆ ಸಂಪುಟ ಪುನಾರಚನೆ ಮಾಡಿ ನಮಗೆ ಅವಕಾಶ ಕೊಡಿ, ಯಾರ್ಯಾರು ಸಚಿವರ ಪ್ರಯೋಜನ ಇಲ್ವೋ ಅವ್ರನ್ನ ಮನೆಗೆ ಕಳಿಸಿ. ಈ ಒತ್ತಾಯದ ಹಿಂದೆ ಬೇರೆ ಬೇರೆ ಕಾರಣಗಳು ಇವೆ. ಅದು ಯಾವುದು ಅಂತಲೂ ಹೇಳಿ. ಅದರ ಜೊತೆಗೆ ಈ ಗಡುವು ಈ ಕಾಂಗ್ರೆಸ್ನಲ್ಲಿ ಅದೆಲ್ಲ ನಡೆಯಲಾಗ್ತದೆ. ಇದು ಪ್ರಯೋಜನ ಇಲ್ದಿರೋ ನಾನು ಗಡುವು ಕೊಟ್ಟಿದ್ದೀವಿ ಹಿಂಗೆ ಮಾಡಿ ಹೋಗಯ್ಯ ಅಂತಾರೆ ಅವರು. ಗಂಭೀರವಾಗಿ ತಗೊಳ್ಳಲ್ಲ. ಆದರೆ ಇಡೀ ಈ ಒಂದು ಒತ್ತಾಯ ಏನಿದೆ ಅದು ಕಾಂಗ್ರೆಸ್ ರಾಜಕಾರಣವನ್ನು ಇನ್ನೊಂದು ಆಯಾಮದತ್ತ ತಿರುಸುವ ಒಂದು ಯತ್ನ ಅನಿಸುತ್ತೆ. ಆ ಕಾರಣಕ್ಕೆ ನಡೆದಿದ್ದು ಸಿದ್ದು ಅಥವಾ ಸಿದ್ದರಾಮಯ್ಯನವರ ಬಣ ಅಂತ. ಪಕ್ಷದ ವರಿಷ್ಠರು ಒಂದೊಮ್ಮೆ ಸಂಪುಟ ಪುನಾರಚನೆಗೆ ಒಪ್ಪಿಗೆ ಕೊಟ್ಟರು ಅಂತಂದರೆ ಅದರ ಅರ್ಥ ಏನು? ನಾಯಕತ್ವ ಬದಲಾವಣೆ ಇಲ್ಲ. ಸಂಪುಟ ಪುನಾರಚನೆ ಆದರೆ ಆಗ ಮುಖ್ಯಮಂತ್ರಿ ಆಗುವ ಆಸೆ ಹೊತ್ತಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಸೆಯನ್ನು ಬಿಡಬೇಕಾಗುತ್ತೆ. ಕೊನೆಗೆ ಅಲ್ಟಿಮೇಟ್ಲಿ ಇಡೀ ಈ ಅಧಿಕಾರ ಹಂಚಿಕೆಯ ಸೂತ್ರ ಸಮಾಧಿಯಾಗುತ್ತೆ. ಸೊ ಇವರ ಉದ್ದೇಶ ಅದೇ ಅಂತ ಅನಿಸುತ್ತೆ. ಏನು ಅಂತಂದರೆ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಆಗಾಗ ಏನು ಚರ್ಚೆಗಳು ನಡೀತವೆ, ಆ ಚರ್ಚೆಯನ್ನು ಒಂದೇ ಹಂತಕ್ಕೆ ಮುಗಿಸ್ಕೊಡ್ಬೇಕು. ಆದರೆ ಹೈಕಮಾಂಡ್ ಅದಕ್ಕೆ ಸಿದ್ಧ ಇದ್ದಂತೆ ಕಾಣ್ತಾ ಇಲ್ಲ. ಖರ್ಗೆಯವರು ಬಹಳ ಸ್ಪಷ್ಟವಾಗಿ ಈ ಬಗ್ಗೆ ಯಾವುದನ್ನು ಹೇಳ್ತಾ ಇಲ್ಲ. ಅವರ ಇಡೀ ನಡವಳಿಕೆಯನ್ನು ಗಮನಿಸಿದರೆ ಕೆಲವೊಮ್ಮೆ ಅವರು DK ಶಿವಕುಮಾರ್ ಪರವಾಗಿದ್ದಂತೆ ಅನಿಸುತ್ತೆ, ಕೆಲವೊಮ್ಮೆ ಅವರಿಗೆ ಸಿದ್ದರಾಮಯ್ಯನವ್ರ ಬೆಲೆ ಸಿಟ್ಟಿದ್ದಂತೆ ಅನಿಸುತ್ತೆ, ಕೆಲವೊಮ್ಮೆ ಖರ್ಗೆಯವರೇ ನಿಸ್ಸಹಾಯಕರ ಅನಿಸುತ್ತೆ. ಸ್ವಲ್ಪಟ್ಟಿಗೆ ನಿಜ ಕೂಡ. ಅಲ್ಟಿಮೇಟ್ಲಿ ಖರ್ಗೆಯವರೇ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ದರೆ ಇವರು ಏನು ಮಾಡ್ತಾರೆ? ಸೊ ಈ ತಂಡ ಏನಿದೆ, ಈ ತಂಡ ಸೀನಿಯರ್ಸ್ ಅಂದ್ಕೊಳ್ಳಿ. ಈ ಸೀನಿಯರ್ಸ್ ತಂಡ ದೆಹಲಿಯಲ್ಲಿ ಕೂತು ವಾಪಸ್ ಬಂದ ಮೇಲೆ ಹಾಗಿದ್ರೆ ಜೂನಿಯರ್ಸ್ ತಂಡ ಹೋಗುತ್ತಾ ಅಂತ ಹೋಗ್ಬೋದು. ಆದರೆ ಇದೆಲ್ಲ ಡಿಪೆಂಡ್ ಆಗಿರೋದು ನಾನು ಕಳೆದ ಒಂದು ವಾರದಿಂದ ಹೇಳ್ತಾ ಇದ್ದೀನಿ.
ಇದೆಲ್ಲ ಡಿಪೆಂಡ್ ಆಗಿರುವುದು ಮುಂದಿನ ತಿಂಗಳ ಮೇ 4ರಂದು ಏನು ಈ ಎರಡೂ ಕ್ಷೇತ್ರಗಳ ಕರ್ನಾಟಕದ ಫಲಿತಾಂಶ ಬರುತ್ತಲ್ಲ, ಆ ಫಲಿತಾಂಶ ಕಾಂಗ್ರೆಸ್ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರ್ಬೋದು. ಅದರಂತೆ ಪಂಚರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಾ ಇದಲ್ಲ, ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಆಗಿರದೆ ಅದು ಕೂಡ ಪರಿಣಾಮ ಬೀರ್ಬೋದು. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗುತ್ತಾ, ಶಕ್ತಿಯುತ ಆಗುತ್ತಾ? ಎಲ್ಲ ಕಳ್ಕೊಂಡ್ರೆ ಪರ್ಚ, ಇಲ್ಲಪ್ಪ ಅಟ್ಲೀಸ್ಟು ಕೇರಳ ಗೆದ್ವಿ, ಅವಾಗ ಕಾಂಗ್ರೆಸ್ಸಿಗೆ ಶಕ್ತಿ ಬರ್ಬೋದು, ಅದೊಂದು ಪಾರ್ಟ್. ಆದರೆ ಇಡೀ ಕಾಂಗ್ರೆಸ್ ರಾಜಕಾರಣ ಈಗ ಗಿರಿಕಿ ಹೊಡಿತಾ ಇರುವುದು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸೊ ಕಾಂಗ್ರೆಸ್ನವರು ಹೇಳುವ ಪ್ರಕಾರ ಬಾಗಲಕೋಟೆಯಲ್ಲಿ ಗೆಲ್ತೀವಿ, ಇಲ್ಲಿ ಕಷ್ಟ, ಎಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಆದರೆ ಕೆಲವರು ಹೇಳೋ ಪ್ರಕಾರ ಎರಡೂ ಕ್ಷೇತ್ರಗಳು ಬಿ ಜೆ ಪಿ ಗೆದ್ದು ಬಿಡ್ಬೋದು. ಆದರೆ ಬಿ ಜೆ ಪಿ ನಾಯಕರು ಬೇರೆ ರೀತಿ ಹೇಳ್ತಾರೆ. ಬಿ ಜೆ ಪಿ ಹಿರಿಯ ನಾಯಕರ ಜೊತೆ ಮಾತನಾಡಿದರೆ ಬಾಗಲಕೋಟೆಯಲ್ಲಿ ನಾವು ಗೆಲ್ತಾ ಇದ್ವಿ, ಆದರೆ ಅಲ್ಲಿ ಪರಿಸ್ಥಿತಿ ಬೇರೆ ಆಗಿದೆ. ಏನು ಪರಿಸ್ಥಿತಿ ಬೇರೆ ಆಗಿದೆ? ಅವರು ಹೇಳುವ ಪ್ರಕಾರ ಯತ್ನಾಳ್ ಅವರ ಚುನಾವಣಾ ಪ್ರಚಾರ ಭಾಷಣ, ಪ್ರತಾಪ ಸಿಂಹ ಅವರ ಚುನಾವಣಾ ಭಾಷಣ ನಮ್ಮ ಅಭ್ಯರ್ಥಿ ಗೆಲ್ಲುವುದಕ್ಕೆ ಅಡ್ಡಿಯನ್ನು ಉಂಟು ಮಾಡಿತು. ವಾಟ್ ಅಡ್ಡಿ? ಏನಾಯಿತು? ಅವರು ಹೇಳುವ ಪ್ರಕಾರ ಮುಸ್ಲಿಂ ವೋಟ್ಸ್ ಕೂಡ ಬಿ ಜೆ ಪಿಯ ಕಡೆ ಬರುವುದಕ್ಕೆ ಕಾನ್ಸಂಟ್ರೇಟ್ ಆಗುವ ಹಂತದಲ್ಲಿ ಇವ್ರು ಹೋಗ್ಬಿಟ್ಟು ಮುಸ್ಲಿಮರ ಬಾಯಿಗೆ ಬಂದಂಗೆ ಬೈದು, ಅವರು ಪ್ರತಾಪ್ ಸಿಂಹ ಅಂತ ಹೋಗಿ ಸಿದ್ದರಾಮಯ್ಯವ್ರಿಗೂ ಬಾಯಿಗೆ ಬಂದಂಗೆ ಬೈದು, ಅವರು ದಟ್ ಮುಸ್ಲಿಮರು ಹಾಗೆ ಅಹಿಂದ ವಾಟ್ ಯು ಕಾಲ್ ಕುರುಬರು ಎಲ್ಲ ಮತ್ತೆ ಗಟ್ಟಿಯಾಗುವ ಹಾಗೆ ಮಾಡಿ ಎಲ್ಲ ಕೆಡಿಸ್ಬಿಟ್ರು ಸಾರ್ ಅಂತ. ಅದು ಸ್ವಲ್ಪ ನಿಜ ಕೂಡ. ಯಾಕೆಂದರೆ ದಾವಣಗೆರೆಯಲ್ಲಿ ಆದಂಥದ್ದು ಇದೆಯಲ್ಲ, ಅದು ಎಲ್ಲ ರೀತಿಯ ಪ್ರಭಾವವನ್ನು ಬೀರಿತು, ಅಲ್ಪಸಂಖ್ಯಾತರು ಬೇಸರ ಹೊಂದಿತು. ಆದ್ದರಿಂದ ಸ್ಥಳೀಯ ಆಧಾರದ ಮೇಲೆ ಅವರು ಬಿ ಜೆ ಪಿಯತ್ತ ಒಲವನ್ನು ತೋರಿಸೋದಕ್ಕೂ ಪ್ರಾರಂಭ ಮಾಡಿದರು. ಅಷ್ಟೊತ್ತಿಗೆ ಈ ಪಡೆ ಹೋಯಿತು ನೋಡಿ, ಯತ್ನಾಳ್ ಸಾಹೇಬ್ರ ಹಣೆ ಮೇಲೆ ಒಂದು ಉದ್ದ ನಾಮ ಹಾಕ್ಬಿಟ್ಟು ಬಾಯಿಗೆ ಬಂದಂಗೆ ಸಾಹೇಬ್ರನ್ನ ಬೈದು ಆಯಿತು. ಈ ಪ್ರತಾಪ್ ಸಿಂಹ ಹೋದರು, ಬಾಯಿಗೆ ಬಂದಂಗೆ ಬೈದರು. ಹಾಗೇನೆ ಅವರು ಸಿ ಪಾಟೀಲ್ರು ಹೋಗಿ ಇನ್ನೊಂದು ಭಾಷಣ ಹೋದರು. ಅದು ಮುಗಿಯೋ ಹೊತ್ತಿಗೆ ಕುಮಾರಸ್ವಾಮಿ ಹೋಗ್ಬಿಟ್ಟು ಅಲ್ಲಿ ಉಪಚುನಾವಣೆಗಳಲ್ಲಿ ಅಧಿಕಾರದಲ್ಲಿರುವ ಪಕ್ಷವೇ ಗೆಲ್ಲುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲ ಎಡವರ್ಸ್ ಹಾಕ್ಬಿಟ್ಟು. ಸೊ ಈಗ ಆದಮೇಲೆ ಈಗ ಆಗ್ತಾ ಇರೋದೇನಿದೆ, ಈ ಫಲಿತಾಂಶ ಏನಿದೆ, ಈ ಫಲಿತಾಂಶ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಭಾಳ ಮಾತು. ಬಿ ಜೆ ಪಿ ಯಾರು ಅತೃಪ್ತರಿದ್ದಾರೆ ಅವರು ಇದನ್ನು ಬೇರೆ ರೀತಿ ಬಳಸ್ಕೋತಾರೆ. ಅದು ಕಾಂಗ್ರೆಸ್ ಬಗ್ಗೆ ನಾನು ಮಾತನಾಡ್ತಿದ್ದೆ. ಕಾಂಗ್ರೆಸ್ಸಲ್ಲಿ ಒಂದೊಮ್ಮೆ ದಟ್ ಎರಡೂ ಕ್ಷೇತ್ರದಲ್ಲಿ ಸೋತರೆ ಆಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಜವಾಬ್ದಾರಬೇಕಲ್ವ. ದೇ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಯಾರು ತಗೋತಾರೆ? ಆದರೆ ಒಬ್ಬರ ತಲೆ ಮೇಲೆ ಒಬ್ಬರು ಹಾಕಿಬಿಟ್ಟು ಚಪ್ಪಡಿ ಕಲ್ಲು ಎಳೆದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋ ಇದರಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಯಾವುದೂ ಸೀರಿಯಸ್ ಆಗಿ ತಗೋತಾರೆ ಅಂತ ಕಾಣ್ತಾ ಇಲ್ಲ. ಯಾಕಂದರೆ ಅವರ ಆಪ್ತರಿದ್ದಾರಲ್ಲ, ಅವರ ಆಪ್ತರ ಮೇಲೆ ಒಂದು ರೀತಿಯ ಗದಾಪ್ರಹಾರ ನಡೀತಾ ಇದೆ. ಒಬ್ಬರಾದ ಮೇಲೆ ಸಿದ್ದರಾಮಯ್ಯನ ಆಪ್ತರನ್ನ ಮನೆಗೆ ಕಳಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ನಿಸ್ಸಹಾಯಕರಾದ್ರೆ ಗೊತ್ತಿಲ್ಲ ನನಗೆ. ಆದರೆ ಅವರ ನಡವಳಿಕೆಯನ್ನು ನೋಡಿದರೆ ಅದು ಆದಂತೆ ಕಾಣುತ್ತೆ. ಒಟ್ಟಾರೆ ಕಾಂಗ್ರೆಸ್ ಈ ರಾಜಕಾರಣ ಮೇ 4ರ ನಂತರ ಹೊಸ ಟರ್ನ್ ತಗೊಳ್ಳುತ್ತೆ. ವಿಲ್ ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್. 4ರ ನಂತರ ಏನಾಗುತ್ತೆ ನೋಡಿ.